ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಯೋಹಾನನಂತೂ ನೀರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ದೇವರಿಗಾಗಿ ಕಾಯುವುದು ಎಷ್ಟು ದೊಡ್ಡ ಭಾಗ್ಯಕರವಾದದ್ದು ಯೋಚಿಸಿದ್ದೀರಾ? ಯಾಕಂದರೆ ಅವರಿಗಾಗಿ ಕಾಯುವಾಗ ನಮ್ಮ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ. ಅಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಆತನನ್ನು ನಂಬಿದವರಿಗೂ ಪವಿತ್ರಾತ್ಮನ ಸ್ನಾನಕ್ಕಾಗಿ ಕಾದುಕೊಳ್ಳಲು ಅಪ್ಪಣೆ ನೀಡಿ ಹೋದರು. ಅದನ್ನು ಅನುಸರಿಸಿದ ಅಪೊಸ್ತಲರ ಸಹಿತ 120 ಮಂದಿ ಯೆರೂಸಲೇಮಿನಲ್ಲಿ ವಾಗ್ದಾನಕ್ಕಾಗಿ ಕಾದು ಪವಿತ್ರಾತ್ಮನನ್ನು ಹೊಂದಿ ಯೆರೂಸಲೇಮಿನಲ್ಲಿ ಉಜ್ಜೀವನಕ್ಕೆ ಕಾರಣರಾದರು. ಇಂದು ನಾವು ಸಹ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ್ದೇವೆ. ಆದರೆ ನಮಗೆ 2 ಜವಾಬ್ದಾರಿ ಇದೆ. ಮೊದಲನೆಯದು, ಪವಿತ್ರಾತ್ಮನನ್ನು ಅನುಸರಿಸಿ ನಾವು ಕರ್ತನ ಬರೋಣಕ್ಕೆ ಸಿದ್ಧಗೊಳ್ಳುವುದು. ಎರಡನೆಯದು, ಕ್ರಿಸ್ತನ ಬಗ್ಗೆ ಅರಿವಿಲ್ಲದೆ ಇರುವ ಜನರಿಗೆ ಸುವಾರ್ತೆ ಸಾರಿ ಅಂಥವರನ್ನು ದೇವರ ಬರೋಣಕ್ಕಾಗಿ ಸಿದ್ಧಪಡಿಸುವುದೇ ಆಗಿದೆ. ಅಂದು ಶಿಷ್ಯರು ಈ 2 ವಿಷಯದಲ್ಲಿ ನಂಬಿಗಸ್ತರಾಗಿ ನಡೆದಂತೆ ನಾವು ನಡೆಯೋಣ. ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ನಮ್ಮ ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.